ಉಪಾಧ್ಯಕ್ಷ ಹೇಗೆ ಅನಿಸ್ತಮ್ಮ ನಿಮಗೆ ಎಕ್ಸ್ಪೀರಿಯನ್ಸ್ ಅಂದ್ರೆ ನನಗೆ ಹೊಸದಾಗಿ ಅಂದ್ರೆ ಇದೊಂಥರ ಹೊಸ ಫೀಲ್ಡ್ ಅಲ್ವಾ, ತುಂಬ ಚೆನ್ನಾಗಿ ವೆಲ್ಕಮ್ ಆಯಿತು ಅಂತ ಅನ್ಸುತ್ತೆ ಈ ಸಿನಿಮಾ ಮೂಲಕ. ನಾನು ಹೇಳಿದಾಗ ಪಾತ್ರ ಅಷ್ಟು ಪ್ರಾಮುಖ್ಯತೆ ಇದೆ, ಅದು ಫ್ಲೋ ಆಗುತ್ತೆ ಪಾತ್ರ. ಆಮೇಲೆ ನಾವು ಮೊನ್ನೆ ನಮ್ಮ ಡೈರೆಕ್ಟರ್ ಇರ್ಬೋದು, ನಮ್ಮ ಫ್ಯಾಮಿಲಿ ಇರ್ಬೋದು, ಪ್ರೊಡ್ಯೂಸರ್ ಫ್ಯಾಮಿಲಿ ಎಲ್ಲರೂ ಕುತ್ಕೊಂಡು ಸಿನಿಮಾ ನೋಡಿದ್ದಾರೆ. ಆಮೇಲೆ ಇವ್ರ ಫ್ರೆಂಡ್ಸ್ ಎಲ್ಲ ಸ್ವಲ್ಪ ಜನ ಸಿನಿಮಾ ನೋಡಿದ್ದಾರೆ. ನೋಡಾದ್ಮೇಲೆ ಸಿಕ್ಕಾಪಟ್ಟೆ ಪಾಸಿಟಿವ್ ರಿವ್ಯೂಸ್ ಬಂತು. ಅಂದರೆ ನಾನು ತುಂಬ ಕಷ್ಟ ಅನ್ನಕ್ಕಿಂತ ಹಾರ್ಡ್ ವರ್ಕ್ ಹಾಕಿದ್ದೀನಿ. ಒಂದು ಪಾತ್ರ ಅಂದರೆ ಬಂದ ತಕ್ಷಣ ನಾನು ಸೀರಿಯಲ್ ಮಾಡುವಾಗೂ ಅಷ್ಟೇ, ಒಂದು ಪಾತ್ರ ಅಂತ ಬಂದಾಗ ನಾನು ಅದಕ್ಕೆ ಹೋಮ್ವರ್ಕ್ ಮಾಡ್ತಾ ಇದ್ದೆ. ಏನೇ ಇರಲಿ ಅದ್ರ ಹಿಂದೆ ಮುಂದೆ ಕತೆ ಕೇಳೋದು, ಅಸೋಸಿಯೇಟ್ನ ತಲೆ ತಿಂದು ಹಾಕೋದು, ಏನಾಗಿತ್ತು ಹಿಂದೆ ಮುಂದೆ ಅಂತೆಲ್ಲ ಕೇಳೋದು. ಸೊ ಅದೇ ಥರ ಇಲ್ಲೂ ಹೋಮ್ವರ್ಕ್ ಮಾಡಿದ್ದು ಅದು ಮೋಸ್ಟ್ಲಿ 100% ಬಂದಿದೆ ಅಂತ ಅನ್ಸುತ್ತೆ. ನಾನು ಒಬ್ಳೆ ಸಿನಿಮಾ ನೋಡಿಲ್ಲ, ಇವರೆಲ್ಲ ಸಿನಿಮಾ ನೋಡಿದ್ದಾರೆ. ನಾನು ನೋಡಿಲ್ಲ, ನೀವು ನೋಡಿಲ್ಲ, ಅವರು ನೋಡಿಲ್ಲ. ಸೊ 26ಕ್ಕೆ ಇಲ್ಲ, ನಮ್ಮ ತಂದೆ ನೋಡಿದ್ದಾರೆ ಅಷ್ಟೇ, ಇನ್ನೆಲ್ಲರೂ ನೋಡಿದ್ದಾರೆ. ಪ್ರೊಡ್ಯೂಸರ್ ಫ್ಯಾಮಿಲಿ ಅವರೆಲ್ಲ ನೋಡಿದ್ದಾರೆ. ಅವರೆಲ್ಲ ಸಿಕ್ಕಾಪಟ್ಟೆ ಇಷ್ಟಪಟ್ಟಿದ್ದಾರೆ ಅಂತ ಇವರು ಎಲ್ಲ ರಿವ್ಯೂಸ್ ಹೇಳಿದ್ರು. ಜನಗಳ ಜೊತೆ ನೋಡೋದು. ಹೌದು, ಜನಗಳ ಜೊತೆ ನೋಡ್ಬೇಕಂತ ನನಗೂ ಶೂಟಿಂಗ್ ಇತ್ತು, ಹೋಗಕ್ಕಾಗಿಲ್ಲ. ಹಂಗೆ ಜನಗಳ ಜೊತೆ ನೋಡ್ಬೇಕಂತ ವೇಟ್ ಮಾಡ್ತಾ ಇದ್ದೀನಿ. ಸೊ 26ಕ್ಕೆ ನಮ್ಮ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಎಲ್ಲರೂ ಚಿತ್ರಮಂದಿರಕ್ಕೆ ಬಂದು ನೋಡಿ ಅಂತ ಕೇಳ್ಕೊತೀನಿ. ಅಧ್ಯಕ್ಷದಲ್ಲಿ ಸಿಕ್ಕಿಲ್ಲ ಚಿಕ್ಕಣ್ಣವ್ರಿಗೆ ಜೋಡಿ, ಉಪಾಧ್ಯಕ್ಷದಲ್ಲಿ ಜೋಡಿ ಆಗ್ತೀರಾ, ಕೈ ಕೊಡ್ತೀರಾ? ಅದನ್ನ ಮೂಲಕ್ಕೆ ಬಂದ್ಬಿಟ್ರು ಇವರು. ಕ್ಲೈಮ್ಯಾಕ್ಸ್ ಏನಾಯ್ತು ನೀವು ಕೇಳ್ಬಿಟ್ರಿ ಈಗ? ಹೌದು, ನೀವು ಯೂಟ್ಯೂಬ್ ಅಲ್ಲಿ ಹಾಕೊಂಡು ಉಜ್ತಾ ಇರಿ. ಅಲ್ಲ ಸಿನಿಮಾ ನೋಡಿದೀನಿ ಅಂತ ಹೇಳಿದ್ರಲ್ಲ, ಅವ್ರು ನೋಡಿಲ್ಲ, ಅದಕ್ಕೆ ಅವ್ರಿಗೆ ತೋರಿಸಿಲ್ಲ. ಹಿಂಗೆಲ್ಲ ಕೇಳ್ತೀರಾ, ಅವ್ರು ಹೇಳ್ಬಿಡ್ತಾರೆ ಗೊತ್ತು. ನಮಗೆ ತೋರಿಸಿಲ್ಲ ಸಿನಿಮಾ. ಓಕೆ, ಇನ್ನು ಡ್ಯಾನ್ಸ್ ಅದ್ರ ಬಗ್ಗೆ, ಸಾಂಗ್ಸ್ ಬಗ್ಗೆ ಎಲ್ಲ ಹೇಳೋದಾದ್ರೆ? ಡ್ಯಾನ್ಸ್ ನಂಗೆ ಸಿಕ್ಕಾಪಟ್ಟೆ ಇಷ್ಟ. ಡ್ಯಾನ್ಸ್ ಅಂದ್ರೆ ಅವ್ರ ಡ್ಯಾನ್ಸ್ ಅವ್ರು ಎಫರ್ಟ್ ಹಾಕಿದ್ದಾರೆ. ಅಂದ್ರೆ ಆ ಸ್ಟೈಲು ತುಂಬಾ ಕಷ್ಟ, ಆ ಸ್ಟೈಲ್ ನನಗೂ ಮಾಡೋದು ಕಷ್ಟ. ಅಂದ್ರೆ ಅವ್ರ ದರ್ಶಿನಿ ಕೋರಿಯೋಗ್ರಾಫರ್ ಏನಿದೆ, ಅವ್ರ ಕೋರಿಯೋಗ್ರಾಫರು ಅವರು ಇವರಲ್ಲಿರೋ ಬೆಸ್ಟ್ ನ ತೆಗ್ದಿದ್ದಾರೆ ಅಂತ ಅನ್ಸುತ್ತೆ ನನಗೆ. ಆಮೇಲೆ ಹಿಸ್ ಪುಟ್ ಅ ಲಾಟ್ ಆಫ್ ಹಾರ್ಡ್ ವರ್ಕ್. ಆ ಡ್ಯಾನ್ಸ್ ಸ್ಟೆಪ್ಸ್ ಇರ್ಬೋದು, ಏನೇ ಇರ್ಬೋದು. ಬಟ್ ನನಗೆ ಡ್ಯಾನ್ಸ್ ಅಂದ್ರೆ ಇಷ್ಟ ಚಿಕ್ಕವಳಿದ್ದಾಗಿದ್ದ. ಸೊ ನಾನು ಸ್ವಲ್ಪ ರಿಹರ್ಸಲ್ ಮಾಡಿ, ನಾನು ಜಾಸ್ತಿ ಮಾಡಿಲ್ಲ, ಅವ್ರು ಜಾಸ್ತಿ ರಿಹರ್ಸಲ್ಸ್ ಮಾಡಿ. ನೋಡಿ ಅಣ್ಣ, ಇಲ್ಲಿ ನಿಮ್ಮನ್ನ ಇದ್ ಮಾಡ್ಬಿಟ್ರು. ಹೈಲೈಟ್ ಅಲ್ಲ, ಇಂಡೈರೆಕ್ಟ್ ಆಗಿ ನಾನ್ ರಿಹರ್ಸಲ್ ಮಾಡಿಲ್ಲ ಗುರು, ಮಾಡಿದೆ. ನನಗೆ ಚೆನ್ನಾಗಿ ಡ್ಯಾನ್ಸ್ ಬರುತ್ತೆ, ಚಿಕ್ಕಣ್ಣರಿಗೆ ಡ್ಯಾನ್ಸ್ ಬರಲ್ಲ ಅಂತ ಆ ತರದಲ್ಲಿ ಹೇಳ್ತಿದ್ದಾರೆ. ಬಟ್ ಇಲ್ಲ, ನಮ್ಗೆ ಜನ ಒಪ್ಕೊಂಡಿದ್ದಾರೆ ಸರ್, ಅದು ಖುಷಿ ಪಡೋ ವಿಷಯ. ಯಾಕಂದ್ರೆ ಫೈನಲ್ ಇಲ್ಲ, ಅದೇ ಏನಾದ್ರೂ ಒಂದು ಮಾಡ್ಲೇಬೇಕಲ್ಲ. ಒಂದು ಇಲ್ಲಿ ತನಕ ನಂದು ಯಾವ್ದು ಡ್ಯಾನ್ಸ್ಗಿಂತ ಏನು ಮಾಡಿರ್ಲಿಲ್ಲ. ಅದನ್ನು ಫನ್ ಆಗಿ ಮೂಮೆಂಟ್ ಮಾಡಿದ್ವಿ. ಬಟ್ ಫುಲ್ಲು ಸ್ವಲ್ಪ ಬೇರೆ ಥರದ ಮೂಮೆಂಟ್, ಅದೇ ಇವ್ರು ಹೇಳ್ದಂಗೆ ದರ್ಶಿನಿ ಅಂತ ಹುಡುಗಿ ಸ್ವಲ್ಪ ಬೇರೆ ಥರದ ಮೂಮೆಂಟ್ಸ್ ಹಾಕ್ಸಿ ಒಂಚೂರು ಸ್ಟೈಲಿಶ್ ಆಗಿ ಕಾಣೋ ಥರದ್ದೆಲ್ಲ ಮಾಡಿಸಿ ಅದು ಮಾಡಿದ್ರು. ನಂಗೆ ಯಾಕೆಂದರೆ ಇಲ್ಲಿ ನಮ್ಮ ಸಿನಿಮಾದಲ್ಲಿ ಫೈಟ್ ಗೀಟ್ ಆ ಥರದ್ದೇನೂ ಇಲ್ಲ. ಅದು ಬಿಟ್ಟರೆ ಬೇರೆ ಏನಾದರೂ ಈ ಕಾಮಿಡಿ ಬಿಟ್ಟು ಇನ್ನೊಂದು ಏನೋ ಒಂದು ಹೀರೋ ಮಾಡ್ತಿದ್ದೀವಿ ಅಂದಾಗ ಒಂಚೂರು ಸ್ವಲ್ಪ ಎಕ್ಸ್ಟ್ರಾ ಎಫರ್ಟ್ ಬೇರೆ ಯಾವ್ದಾರು ಹಾಕ್ಬೇಕಲ್ಲ. ಸೊ ಅದನ್ನೇ ಇಲ್ಲ, ಅವ್ನು ಡ್ಯಾನ್ಸ್ ಮಾಡೋಣ, ಡ್ಯಾನ್ಸ್ ನಂಬರ್ ಸಾಂಗ್ ಹೆಂಗೂ ಸಾಂಗ್ ಇದೆ, ಅದಕ್ಕೇನಾದರೂ ಮಾಡೋಣ ಅಂತ ಒಂದಷ್ಟು ದಿನ ಕರೆಕ್ಟ್ ಒಂದು 15 ದಿನ ರಿಹರ್ಸಲ್ ಮಾಡಿ, ಏನು ಬರಲ್ಲ ಬರದೇ ಮೇಲೆ ಬರಲ್ಲ ಅಂತ ನಾವು ಸ್ಕ್ರೀನಲ್ಲಿ ಸುಮ್ಮನೆ ನಿಲ್ಲಕ್ಕಾಗಲ್ಲ ಅಲ್ಲ. ಅಲ್ಲಿಗೇನಾದರೂ ಮಾಡಬೇಕಾದ್ರೆ ಸ್ವಲ್ಪ ಕಷ್ಟ ಇದೆ ಆ ಡಾನ್ಸ್ ಫಾರ್ಮ್. ಒಂದ್ಸತಿ ಹೋಗ್ಲಿದ್ರು, ಲೆಗ್ ಮೂವ್ಮೆಂಟ್ ಜಾಸ್ತಿ ಇದೆ, ಅಪ್ಪ ಬಾಡಿಗಿಂತ ಲೆಗ್ ಮೂವ್ಮೆಂಟ್ ಜಾಸ್ತಿ ಇದೆ. ಸೊ ಅದನ್ನ ಪೋರ್ಟ್ರೇ ಮಾಡೋದು ಸ್ವಲ್ಪ ಕಷ್ಟ. ನಮ್ಗೆ ಈ ಥರದ ಟೆಕ್ನಿಕಲ್ ವರ್ಡ್ಗಳು ಗೊತ್ತಾಗಲ್ಲ. ಅಪ್ಪರ್ ಬಾಡಿ, ಲೆಗ್ ಮೂವ್ಮೆಂಟ್ ಅವೆಲ್ಲ ಗೊತ್ತಿಲ್ಲ. ಡ್ಯಾನ್ಸ್ ಮಾಡಿದ್ವಿ ಅದಷ್ಟೇ. ಎಂಥದ್ದು ಇಲ್ಲಪ್ಪ, ಅವೆಲ್ಲ ಫುಲ್ ಕ್ರೆಡಿಟ್ ಹೋಗೋದು ದರ್ಶನಿಗೆ. ಬಟ್ ನನಗೆ ಇಲ್ಲ, ಇವ್ರು ಮುಂಚೆನೆ ಹೇಳಿದ್ರು, ಇವ್ರೇನು ಸ್ಟೇಟ್ ಲೆವೆಲ್ ಎಲ್ಲ ಮಾಡೋರು. ಏನು ಇಲ್ಲಪ್ಪ, ನಾನು ಸ್ಟೇಟ್ ಲೆವೆಲ್ ಸ್ವಿಮ್ಮಿಂಗ್ ಸ್ವಿಮ್ಮಿಂಗ್ ಅಲ್ಲ, ಬಟ್ ಡ್ಯಾನ್ಸ್ ಗೊತ್ತು ಅಂತ ಗೊತ್ತಿತ್ತು ನನಗೆ. ಅದು ಒಂದು ಚಾಲೆಂಜಿಂಗ್ ಅಂತಾನೆ ಅನಿಸಿತ್ತು. ಯಾಕಂದರೆ ಈಗ ಇಬ್ಬರಿಗೂ ಗೊತ್ತಿಲ್ಲ ಅಂದಾಗ ಏನೋ ಒಂಚೂರು ಹಂಗೆ ಹಿಂಗೆ ಮಾಡಿದ್ರೆ ಬ್ಯಾಲೆನ್ಸ್ ಆಗೋಗುತ್ತೆ. ಸೊ ಒಬ್ರು ಚಂದ ಡ್ಯಾನ್ಸ್ ಗೊತ್ತಿದ್ದಾಗ ಅಯ್ಯೋ ನಾನು ಅವ್ರ ಜೊತೆ ಮ್ಯಾಚ್ ಮಾಡಬೇಕಲ್ಲ ಅನ್ನೋದು ಬಂದ್ಬಿಡುತ್ತೆ. ಸೊ ಹಂಗಾಗಿ ರಿಹರ್ಸಲ್ ಮಾಡಿದ್ವಿ. ಫೈನಲಿ ಜನಕ್ಕೆ ಇಷ್ಟ ಆಗ್ಬೇಕು ತಾನೆ, ನಾವೇನೇ ಮಾಡಿದ್ರು. ಪುಣ್ಯಕ್ಕೆ ಇಷ್ಟಪಟ್ಟರು ಎಲ್ಲರೂ. ಅದರಿಂದ ಒಳ್ಳೆಯ ರಿವ್ಯೂ ಬಂತು ಆ ಸಾಂಗಿಂದ. ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡಿದೆಯಾ ಅದು ಇದು ಅಂತ. ಪರವಾಗಿಲ್ಲ, ಕಷ್ಟಪಟ್ಟು ಮಾಡಿದ್ದಕ್ಕೂ ಸಾರ್ಥಕತೆ ಸಿಕ್ತು ಅಂತ ಅನ್ನಿಸ್ತು. ಇದು ಉಪಾಧ್ಯಕ್ಷ, ಈ ಕತೆ ಬಂದು ಚಂದ್ರಮೋಹನ್ ಅವ್ರದ್ದು. ಅವರು ಒಂದು ಲೈನ್ ತೊಗೊಂಡು ಬಂದರು, ಹಿಂಗೊಂದು ಲೈನ್ ಇದೆ ಮಾಡೋಣ ಹಂಗೆ ಹಂಗೆ ಅಂತ. ಸೊ ಅದನ್ನು ನಾನು ನಮ್ಮ ಪ್ರೊಡ್ಯೂಸರ್ ಉಮಾಪತಿ ಅವ್ರಿಗೆ ಹೇಳಿದೆ. ಯಾಕಂದ್ರೆ ನಾವು ಆವಾಗಿಂದ
ಫ್ರೆಂಡ್ಸ್ ಆಗಿ ಇದ್ವಿ ಬುಲಿ ಟೈಮಿಂದನು. ಅವ್ರಿಗೆ ಹೇಳಿದಾಗ ಚೆನ್ನಾಗೈತೆ ಅಪ್ಪಾಜಿ ಮಾಡೋಣ ಅಂತ. ಸೊ ಅವಾಗ ಒಂದಷ್ಟು ಜನ ಡೈರೆಕ್ಟರ್ಗಳು ಕೂತರು. ನಮ್ಮ ಅನಿಲ್ ಅವರು, ರಾಜಶೇಖರ್, ನಮಗೆ ಸಿಕ್ಕಾಪಟ್ಟೆ ಡೈರೆಕ್ಟರ್ಗಳವ್ರು ಇಲ್ಲಿ. ಈಗ ಅನಿಲ್ ಅವರು ಡೈರೆಕ್ಟ್ರೆ, ನಮ್ಮ ಕತೆ ಕೊಟ್ಟಿರೋ ಚಂದ್ರಮೋಹನ್ ಅವರು ಡೈರೆಕ್ಟ್ರೆ, ಡೈಲಾಗ್ ಬರ್ದಿರೋ ರಾಜಶೇಖರು ಡೈರೆಕ್ಟ್ರೆ, ಲಿರಿಕ್ ಬರ್ದಿರೋ AP ಅರ್ಜುನು ಡೈರೆಕ್ಟ್ರೆ, ಇನ್ನೊಂದು ಸಾಂಗ್ ಲಿರಿಕ್ ಬರ್ದಿರೋ ಚೇತನ್ ಅವರು ಡೈರೆಕ್ಟ್ರೆ, ಮ್ಯೂಸಿಕ್ ಮಾಡಿಸಿದ ತರುಣ್ ಅವರು ಡೈರೆಕ್ಟ್ರೆ, ಈ ಸ್ಕ್ರಿಪ್ಟ್ಗೆ ಸಪೋರ್ಟ್ ಮಾಡಿದ ಡಾಕ್ಟರ್ ಸೂರಿ ಅವರು ಡೈರೆಕ್ಟ್ರೆ. ಹಿಂಗೊಂದಿಷ್ಟು ಜನ ಡೈರೆಕ್ಟ್ರುಗಳು ಈ ಸಿನಿಮಾದಲ್ಲಿ ಕೆಲಸ ಮಾಡಿದ್ದಾರೆ. ಸೊ ಅವಾಗೆಲ್ಲ ಕೂತು ಮಾಡ್ತಾಯಿದ್ವಿ, ಹಿಂಗೆ ಮಾಡೋಣ ಅದು ಮಾಡೋಣ ಅಂತ ಒಂದಷ್ಟೆಲ್ಲ ಫೈನಲ್ ಆಯಿತು. ಆವಾಗ ಪ್ರೊಡ್ಯೂಸರ್ ಅಂದರು, ಇದಕ್ಕೆ ಉಪಾಧ್ಯಕ್ಷ ಅಂತ ಇಡೋಣ, ಟೈಟ್ಲು ಚೆನ್ನಾಗಿರುತ್ತೆ ಅಂತ. ಸೊ ಟೈಟ್ಲನ್ನ ಸಜೆಸ್ಟ್ ಮಾಡಿದ್ದು ಪ್ರೊಡ್ಯೂಸರು. ಉಪಾಧ್ಯಕ್ಷ ಅಂತ ಆದಮೇಲೆ ಇನ್ನೊಂದು ಬೇರೆ ಲೆವೆಲ್ಲೇ ಚೇಂಜ್ ಆಯಿತು. ಉಪಾಧ್ಯಕ್ಷ ಅಂದ್ರೆ ಅದ್ರ ಕಂಟಿನ್ಯೂಷನ್ನೇ ಮಾಡಿಬಿಡೋಣ ಅಂದ್ಬಿಟ್ಟು ಒಂದಷ್ಟು ಸೀನ್ಗಳನ್ನ ಮತ್ತೆ ರೀವರ್ಕ್ ಮಾಡಿ ಎಲ್ಲ ಕೂತ್ಕೊಂಡು ಆಮೇಲೆ ಒಂದು ಫೈನಲ್ ಆಗಿ ಇಲ್ಲಿಗೆ ಬಂದು ನಿಲ್ತು. ಹಂಗೆ ಶುರು ಆಯಿತು ಉಪಾಧ್ಯಕ್ಷ. ಚಿಕ್ಕಣ್ಣ ಅವರು ಹೀರೋ ಆಗ್ತೀನಿ ಅಂದಾಗ ಫಸ್ಟ್ ಯಾರ ಹತ್ರ ಡಿಸ್ಕಸ್ ಮಾಡಿದ್ದಂತ, ನೀವು ನಿಮ್ಮಲ್ಲಿ ಇಂಡಸ್ಟ್ರಿಯಲ್ಲಿ ಇರೋದು ಯಾರ ಹತ್ರ ಹೇಳಿದ್ದಂತ, ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು ಯಾರ ಫಸ್ಟಿಗೆ ನಾನು ಹೇಳಿದ್ದು ಫಸ್ಟಿಗೆ ದರ್ಶನ್ ಸರ್ಗೆ ಗೊತ್ತಿತ್ತು. ಯಾಕೆಂದರೆ ಅವಾಗ ರಾಬರ್ಟು ಮೂವಿ ಮಾಡ್ತಾಯಿದ್ವಿ. ಉಮಾಪತಿ ಅವರೇ ರಾಬರ್ಟ್ಗೂ ಪ್ರೊಡ್ಯೂಸರ್ ಆಗಿರೋದ್ರಿಂದ ಅವಾಗೆಲ್ಲ ಜೊತೆಲೇ ಇದ್ವಲ್ಲ. ಫಸ್ಟಿಗೆ ಮಾಡ್ತಿದ್ದೀವಿ ಒಂದು ದರ್ಶನ್ ಸರ್ಗೆ ಫಸ್ಟ್ ಹೇಳಿದ್ದು. ಅವರು ಮಾಡಪ್ಪಿ ಮಾಡು, ಹುಷಾರಾಗಿ ಮಾಡು, ಆಮೇಲೆ ಚೂರು ನೋಡ್ಕೊ ಅಂದರೆ. ಯಾಕೆಂದರೆ ಎಲ್ರಿಗೂ ಈಗ ಎಲ್ರಿಗೂ ಒಂದು ಕನ್ಸರ್ನ್ ಏನಿತ್ತು ಅಂದರೆ ಇವನು ಆರಾಮಾಗಿ ಇದಾನಲ್ಲ, ಕಾಮಿಡಿ ಕ್ಯಾರೆಕ್ಟರ್ಗಳು ಮಾಡ್ಕೊಂಡು ಇದು ಯಾವುದೋ ಸಡನ್ನಾಗಿ ಹೀರೋ ಅಂತ ಹೋಗಿ ಯಾಕೆ ಹಾಳು ಮಾಡ್ಕೊಂಬಿಟ್ರೆ ಅನ್ನೋದೊಂದು ಕನ್ಸರ್ನ್ ಇತ್ತು. ಸೊ ಎಲ್ಲರೂ ಕತೆ ಕೇಳಿದ ಮೇಲೆ ಆರಾಮಾಗಿ ಮಾಡೋಗುರು ಇದು 100% ವರ್ಕ್ ಆಗುತ್ತೆ ಅಂತ. ಯಾಕೆಂದರೆ ಈಗ ನಾನು ಹೀರೋ ಮಾಡ್ತಿದ್ದೀನಿ ಅಂದ್ಬಿಟ್ಟು ಪ್ರೊಡ್ಯೂಸರ್ ಸಿಕ್ಕಿದ್ದಾರೆ, ಒಳ್ಳೆ ಪ್ರೊಡ್ಯೂಸರ್ ಕಾಸಾಕವ್ರು ಅವರೇ ಅಂದ್ಬಿಟ್ಟು ಏನೋ ಫೈಟು ಇಟ್ಕೊಂಡು ಬಿಲ್ಡಪ್ಗಳು ಇಟ್ಕೊಂಡು ಅದೇನೋ ಇಟ್ಕೊಂಡು ಆ ಥರದ್ದು ಮಾಡಿಲ್ಲ. ಜನ ನನ್ನಿಂದ ಏನು ಎಕ್ಸ್ಪೆಕ್ಟ್ ಮಾಡ್ತಾರೆ, ಜನಕ್ಕೆ ನನ್ನಿಂದ ಏನು ಕೊಡ್ಬೋದು ಅದನ್ನಷ್ಟೇ ತಲೆಯಲ್ಲಿ ಇಟ್ಕೊಂಡು ಎಂಟರ್ಟೈನ್ಮೆಂಟು, ಅದು ಫ್ಯಾಮಿಲಿಗೆ ಎಸ್ಪೆಷಲಿ. ಯೂತ್ಸ್ಗೆ ಲವ್ ಸ್ಟೋರಿ ಇದೆ, ಕ್ರಶು ಆಗುತ್ತೆ ನಮ್ಮ ಹೀರೋಯಿನ್ ಮೇಲೆ 100%. ಯಾಕೆಂದರೆ ನೋಡೋಕೆ ಚೆಂದ ಇದ್ದಾರೆ. ಅದಕ್ಕೆ ಅದೇನು ಪಡ್ಡೆ ಹುಡುಗರು ನಿದ್ದೆ ಕದ್ದ ಅಂತೇನೋ ಅಂತಾರಲ್ಲ, ಆ ಥರದ್ದೆಲ್ಲ ನಮ್ಮ ಪಿಕ್ಚರ್ ರಿಲೀಸ್ ಆದಮೇಲೆ ಹುಡುಗರುಗಳು ಫುಲ್ಲು ಕರ್ನಾಟಕ ಕ್ರಶ್ ದಾವಣಗೆರೆ ಬೆಣ್ಣೆ ಎಲ್ಲ ಒಂದಷ್ಟು ಲೈನಿಗೆ ನಿಂತ್ಕೋತಾರೆ. ಯಾಕೆಂದರೆ ಅದೊಂದು ಕ್ಯೂಟ್ ಲವ್ ಸ್ಟೋರಿ ಇಷ್ಟ ಆಗುತ್ತೆ. ಅದು ಬಿಟ್ಟರೆ ಒಂದು ತಂದೆ ಮಗಂದು ಎಮೋಷನ್ನು ಇದೆ. ಅದನ್ನು ಬಿಟ್ಟು ಫೈನಲಿ ಒಂದು ಮಕ್ಕಳಿಗೆ, ಹೆಂಗಸರಿಗೆ, ಓಲ್ ಫ್ಯಾಮಿಲಿ ಕೂತ್ಕೊಂಡು ಆರಾಮಾಗಿ ಎವ್ರಿ ಸೀನ್ ನಕ್ಕೊಂಡು ಬರ್ಬೋದು. ಅದನ್ನ ತಲೆಯಲ್ಲಿ ಇಟ್ಕೊಂಡೇ ಮಾಡಿರೋದು. ಸಾಂಗ್ ಇದೆ, ಅದೆಲ್ಲ ಗೊತ್ತಾದ್ಮೇಲೆ ಅವರು ಓಕೆ ಅಂದರು. ಅದಾದಮೇಲೆ ಸ್ಕ್ರಿಪ್ಟೆಲ್ಲ ಫೈನಲ್ ಆದ ಅವರು ಸೂಪರ್ ಮಾಡು ಅಂದರು. ಒಂದು ಸಲ ನೋಡೋಣ ಏನೇನು ಮಾಡಿದ್ದೀರ ಅಂತ ಅವರು ಒಂದು ಸ್ವಲ್ಪ ಸ್ಕ್ರಿಪ್ಟ್ ಕೇಳಿದ್ರು. ಒಂದು ಚಿಕ್ಕ ಕರೆಕ್ಷನ್ಸ್ಗಳಿತ್ತು, ಅದು ಹೇಳಿದ್ರು. ಸೊ ಹಂಗಾಗಿ ಇವರಿಬ್ಬರಿಗೆ ಮುಂಚೆ ಗೊತ್ತಿತ್ತು. ಹೀರೋ ಆಗ್ತೀನಿ ಅಂತ ಅಂದ್ಕೊಂಡಿದ್ದೆ, ಇಂಡಸ್ಟ್ರಿಗೆ ಬರ್ತೀನಿ ಅಂತ ಕನಸೇ ಕಂಡಿರ್ತಿಲ್ಲ ನಾನು. ಏನಕ್ಕೆ ಅಂದರೆ ನಾನು ಯಾವುದೂ ಕನಸು ಕಂಡವನಲ್ಲ. ಕನಸು ಕಾಣೋದು ಅಂದರೆ ಇದು ದೂರದ ಬೆಟ್ಟ. ನಮಗೆಲ್ಲೋ ಒಂದು ಹಳ್ಳಿಲಿ ಕೂಲಿ ಮಾಡ್ಕೊಂಡಿದ್ದವನು, ಹಿಂಗೊಂದು ನಾನೊಂದು ಸಿಲ್ವರ್ ಸ್ಕ್ರೀನು, ಇಲ್ಲೊಬ್ಬ ಕಮಿಡಿಯನ್ನು ಅಂತ ಒಂದು ಜಾಗ ಗುರ್ತಿಸ್ಕೋತೀನಿಲ್ಲ. ಕನಸು ಕಾಣೋಕ್ಕೂ ಸಾಧ್ಯನೇ ಇರ್ತಿರ್ಲಿಲ್ಲ, ನನ್ನ ಕನಸು ಇರಲಿಲ್ಲ. ನಮ್ಮದೇನೋ ಬೇರೆ ತಲೆಯಲ್ಲಿತ್ತು. ಅದಾದ ಮೇಲೆ ಎಲ್ಲೋ ಈ ಗೀರಿಯಲ್ಲು ರಿಯಾಲಿಟಿ ಶೋಗಳು ಅದು ಮಾಡ್ತಾಯಿದ್ದೆ, ಆಫ್ ಆಗೋಯ್ತಾ? ಅದು ಮಾಡ್ತಾಯಿದ್ದೆ. ಬಟ್ ನನಗೆ ಸಿನಿಮಾದ ಆಸೆ ಇದ್ದಿದ್ದೇನೆಂದರೆ, ಇವಾಗೆಲ್ಲ ಯೂಟ್ಯೂಬು ಈ ಥರದ ಸೋಷಿಯಲ್ ಮೀಡಿಯಾ ಎಲ್ಲ ಇದೆ, ಅವಾಗ ಇರಲಿಲ್ಲ ಅಲ್ಲ. ಈ ಸೀರಿಯಲ್ಗಳು ಅಲ್ಲಿ ಇಲ್ಲಿ ಒಂದೊಂದು ಎಪಿಸೋಡು ಬಂದರೆ ಅದು ಅವತ್ತಿಗೆ ಬಂದು ಹೋಗ್ಬಿಡೋದು, ಮತ್ತು ಸಿಗ್ತಾನೆ ಇರಲಿಲ್ಲ ನಮಗೆ. ಅದು ನಾನು ಅದೇ ಒಂದು ಉದ್ದೇಶಕ್ಕೆ ಸಿನಿಮಾ ಆದರೆ ಈ CD-ಗಳಿರುತ್ತೆ, ಒಂದು ನೆನಪಿಗೆ ಯಾವಾಗಾದರೂ ಇಟ್ಕೋಬೋದು ಅಂತ ನಾನು ಬಾಲಣ್ಣ ಅಂತ ಒಬ್ರು ಇದ್ದಾರೆ, ಅವ್ರು ಕೇಳಿದ್ದೆ ಒಂದೇ ಒಂದು ಸೀನು ಸುಮ್ಮನೆ ಹಿಂಗೆ ಬಂದೋಗೋದಿದ್ರು ಪರವಾಗಿಲ್ಲ, ಸಿನಿಮಾಲ್ಲಿ ಅದೊಂದು ಕೊಡಿಸ್ಬಿಡ್ರಿ, ಒಂದು ಮೆಮೊರಿಗೆ ಇಟ್ಕೋಬೋದು ಅಂತ ಹಂಗೆ ಅಂದ್ಕೊಂಡಿದ್ದವನು. ಬಟ್ ಕಿರಾತಕ ಆಯಿತು, ಅದಾದ್ಮೇಲೆ ರಾಜ ಹುಲಿ, ಅದಾದ್ಮೇಲೆ ಅಧ್ಯಕ್ಷ. ಸೊ ಅದಾದಮೇಲೆ ತಿರುಗೇ ನೋಡಲಿಲ್ಲ ನಾನು. ಜನರಿಗೆ ಇಷ್ಟ ಆಯಿತು ನಂದು. ಸೊ ಒಂದು ಒಳ್ಳೆ ಪ್ರೀತಿ ಕೊಟ್ಟರು. ಅಲ್ಲಿ ತನಕ ಯಾವುದೂ ಕನಸಿರಲಿಲ್ಲ. ಬಟ್ ಉಪಾಧ್ಯಕ್ಷ ಕನಸು ಕಟ್ಟಿದ್ದೆ, ಇಲ್ಲ ಹೀರೋ ಮಾಡಬೇಕು, ಮಾಡೋಣ, ಒಂದು ಹೊಸ ಹೆಜ್ಜೆ ತಗೊಳ್ಳೋಣ
ಅನ್ನೋದು ಉಪಾಧ್ಯಕ್ಷ ಕನಸು. ಉಪಾಧ್ಯಕ್ಷ ಹಿಂದಿಂದೆಲ್ಲ ಕನಸಿರಲಿಲ್ಲ. ಉಪಾಧ್ಯಕ್ಷಗಳು ಎಲ್ಲ ತುಂಬ ನಮ್ಮ ಇಂಡಸ್ಟ್ರಿಯಲ್ಲಿ ತುಂಬ ಜನ ಬೈಟ್ಸ್ ತೊಗೊಂಡಿದ್ದೀವಿ ಅಂತ ಕೇಳ್ಪಟ್ಟೆ. ಇನ್ನು ಯಾರ್ದಾರು ಪೆಂಡಿಂಗ್ ಇದೆ ತೊಗೋಬೇಕಂತ ಅನ್ಕೊಂಡಿದ್ರ? ಈಗ ಶುರು ಮಾಡಿದ್ದೀನಿ. ಈಗ ಒಂದಷ್ಟು ಜನ ಕೊಟ್ಟಿದ್ದಾರೆ. ಆಲ್ಮೋಸ್ಟ್ ಎಲ್ಲರದ್ದು ಕವರ್ ಮಾಡ್ತೀನಿ. ಅದು ಯಾರ್ಯಾರು ಕೊಟ್ಟಿದ್ದಾರೆ? ಸುದೀಪ್ ಸರ್ ಕೊಟ್ಟಿದ್ದಾರೆ, ಧ್ರುವ ಅವ್ರು ಕೊಟ್ಟಿದ್ದಾರೆ, ಮತ್ತು ಉಪ್ಪಿ ಸರು, ಶಿವಣ್ಣ, ಮತ್ತು ದರ್ಶನ್ ಸರ್ದು ತಗೋಬೇಕು, ಮತ್ತು ರಶ್ಮಿಕಾ ಮಂದಣ್ಣ, ಆಶಿಕಾ ರಂಗನಾಥ್, ಅದಿತಿ ಪ್ರಭುದೇವ, ಇನ್ನು ನಮ್ಮ ಧ್ರುವ ಸರ್ಜಾ ಅವರು, ಇನ್ನು ನಮ್ಮ ಸ್ನೇಹಿತರುಗಳು ಕೊಡ್ತಾರೆ. ಅಭಿಷೇಕು, ಧನ್ವೀರು, ಅವ್ರದ್ದು ಮಿಸ್ಸೇ ಇಲ್ಲ. ಬೈಟ್ಸ್ ಎಲ್ಲ ಒಂದು ಇಂಟರ್ವ್ಯೂನೇ ಮಾಡ್ತೀವಿ. ಅದು ಇನ್ನು ಮಿಕ್ಕಿದವ್ರದ್ದೆಲ್ಲ ಟ್ರೈ ಮಾಡ್ತಿದ್ದೀನಿ. ಎಲ್ಲರೂ ತಗೊತೀನಿ. ರವಿ ಸರ್ದು ಟ್ರೈ ಮಾಡಬೇಕು. ಆಕ್ಷನ್ ಸೀನ್ಗಳೆಲ್ಲ ಕಷ್ಟ ಆಯ್ತಂತ ನಿಮಗೆ ಈ ಚಿತ್ರದಲ್ಲಿ? ಸಿಕ್ಕಾಪಟ್ಟೆ ಕಷ್ಟ ಆಯಿತು. ಏನಂದರೆ ಒಂದಿದೆ ಒಂದು ಯಾಕಮ್ಮ ನಿಮಗೂ ಅದಕ್ಕೂ ಸಂಬಂಧ ಇಲ್ಲ. ಯಾಕೆ ನಕ್ರಿ ಹೇಳ್ಬೇಕು? ಹಾಂ, ಅವ್ರೇನೋ ಹೇಳ್ತಾ ಇದಾರೆ, ಮುಂದೆ ಕೌಂಟರ್ ಕೊಡ್ತಾರೆ. ಆಕ್ಷನ್ ಹೇಳಿ. ಒಂದು ಈ ಬ್ಯಾಕ್ ಫ್ಲಿಪ್ಪು ಒಂದು ಶಾರ್ಟ್ ಇದೆ. ಇನ್ನೊಂದು ಬ್ಯಾಕ್ ಫ್ಲಿಪ್ ವಾ ಯಾಕ್ರಿ ಅದೊಂದು ಬ್ಯಾಕ್ ಫ್ಲಿಪ್ ಮಾಡಿ ಒಂದು 4 ಜನಕ್ಕೆ ಹಿಂಗೆ ಹೊಡೆದು ಮತ್ತೆ ಹಂಗೆ ರಿವರ್ಸ್ ಬಂದು ನಿಂತ್ಕೊಂಡು ಒಂದು ಶಾರ್ಟ್ ಇದೆ. ಹೀರೋಯಿನ್ನ ಕಾಪಾಡಬೇಕು. ಹಾಂ, ಅದೊಂದು ಶಾರ್ಟ್ ಇದೆ. ಆ ಟೈಮಲ್ಲಿ ಸ್ವಲ್ಪ ಕಷ್ಟ ಆಯಿತು. ಆಮೇಲೆ ಇನ್ನೊಂದು ಸೀಕ್ವೆನ್ಸಲ್ಲಿ ನನ್ನನ್ನು ಕಾಪಾಡೋರು ಯಾರೂ ಇಲ್ವಾ ಅಂತ ಹೀರೋಯಿನ್ನು ಕೂಕೋತಿರ್ತಾರೆ. ಆ ಟೈಮಲ್ಲಿ ದ್ರೌಪದಿಗೆ ಕೃಷ್ಣ ಬರ್ತಾರಲ್ಲ, ಹಂಗೆ ಝೀ ಅಂತ ಹಿಂಗೆ ಟಾಪಿಂದ ಅಲ್ಲಿ ಶ್ರೀಕೃಷ್ಣ ಪರಮಾತ್ಮ ಸೀರೆ ಬಿಡ್ತಾರೆ. ಇಲ್ಲಿ ನಾನೇ ಬರ್ತೀನಿ ಹಿಂಗೆ ಝೀ ಅಂತ ಬಂದು ಒಂದಷ್ಟು ಜನಕ್ಕೆ ಹೊಡೆದು, ಅವಾಗೆಲ್ಲ ಸ್ವಲ್ಪ ಲಿಗಮೆಂಟ್ ಎಲ್ಲ ಫೈಟಲ್ಲಿ ಪ್ರಾಬ್ಲಮ್ ಆಗಿ 3 months ರೆಸ್ಟು ಕೊಟ್ಟಿದ್ರು. ಇದು ಆ್ಯಕ್ಷನ್ ಸೀಕ್ವೆನ್ಸ್ದು. ಅಲ್ಲ, ಇವಾಗ ನೀವು ಹೇಳ್ತಾ ಇದ್ರಿ ಅವಾಗಲಿಂದ ನಗ್ತಾನೆ ಇದ್ರೆ ನಗದು ಯಾಕೆ ಅಂದರೆ ಇಷ್ಟೊತ್ತು ಹೇಳಿದೆಲ್ಲ ನಾನು ಸುಳ್ಳು ಆ್ಯಕ್ಷನ್ ಅಂತ. ನೀವು ಹೇಳ್ತಿರೋದು ಸುಳ್ಳು ಹೇಳ್ತಾರಲ್ಲ ಆ ಥರದಲ್ಲಿ ಸುಳ್ಳು ಹೇಳ್ತಿರಲ್ಲ, ಸುಳ್ಳೆ ಅಂತ ಗೊತ್ತು. ಯಾವ ಆ್ಯಕ್ಷನ್? ನಾನು ಫಸ್ಟ್ ಪಿಕ್ಚರು ಎಲ್ಲರೂ ಗ್ಯಾಪಲ್ಲಿ ತುರ್ಕ್ಸ್ಕೊಳ್ಳೋಣ ಒಂದು ಫೈಟು. ನಾವು 4 ಜನಕ್ಕೆ ಹೊಡೆಯೋಣ ಅಂದ್ಕೊಂಡ್ರೆ ಇಲ್ಲಿ ಸ್ಕ್ರಿಪ್ಟಲ್ಲಿ ಎಲ್ಲೂ ಜಾಗ ಸಿಗಲಿಲ್ಲ. ಬಟ್ ಆದರೂ ಫೈಟ್ಗಳಿದೆ. ಒಬ್ಬನ್ ಹೊಡೆಯಲ್ಲ, ನಾನು ಬಂದವರೆಲ್ಲ ಹೊಡಿತಾರೆ ನನಗೆಲ್ಲ. ಬಿಡ್ರ ಕ್ಯಾರೆಕ್ಟರ್ ಮಾಡ್ಬೇಕಾದ್ರೆ ಅಟ್ಲೀಸ್ಟ್ ಹೀರೋ ಮಾತ್ರ ಹೊಡಿತಿದ್ರು ತಮಾಷೆಗೆ. ಇದ್ರಲ್ಲಿ 6 ಅಕ್ಕಪಕ್ಕದಲ್ಲಿ ನಿಂತಿರ್ತಾರೆ, ಟಪ್ಪತ್ತಿಲ್ಲಿ ಹೊಡಿತೀನಿ ಯಾಕ್ರ ಆ ಥರದ ಆಕ್ಷನ್ಗಳಿದೆ. ನಾನು ಹೊಡೆಯೋದು ಚಾನ್ಸೇ ಇಲ್ಲ. ಹೀರೋಯಿನ್ಗೂ ಹೊಡೆದಿಲ್ವೇನು? ಇಲ್ಲ ಅಲ್ಲ. ಹ್ಞೂ, ಅಲ್ಲ ನೀವು ರಿಯಲ್ ಆಗಿ ಹೊಡೆದಿದ್ದೀರಾ, ಸ್ಕ್ರೀನಲ್ಲಿ ಹೊಡೆದಿಲ್ಲ ಅನ್ಸುತ್ತೆ. ರೌಡಿ ಬೇಬಿ ಕ್ಯಾರೆಕ್ಟರ್ ಅಂತ ಆಗಿರುತ್ತಲ್ಲ ಸರ್? ಹಾಂ, ಹೌದು, 100%. ನೀವು ಅವ್ರ ಬಗ್ಗೆ ಹೇಳೋದಾದ್ರೆ, ಒಂದು ಮಾತಲ್ಲಿ ಹೇಳೋದಾದ್ರೆ ಹೇಳಿ ಅಂತ. ಹೀರೋಯಿನ್ ಬಗ್ಗೆ ಹೇಳೋದಾದ್ರೆ ಅವರು ಕರ್ನಾಟಕದ ಕ್ರಶ್. ಒಂದು ಮಾತಂದ್ರೆ ಅಷ್ಟೇ ಹೇಳಕ್ಕೆ ತುಂಬಾ ನಾಚಿಕೆ ಆಗ್ತದೆ ಸರ್. ನಾಚಿಕೆನ ಇಲ್ಲ, ಅವೆಲ್ಲ ಇಲ್ಲ. ಕರ್ನಾಟಕದ ಮಧ್ಯಭಾಗದ ಹುಡುಗಿ, ದಾವಣಗೆರೆ ಬೆಣ್ಣೆ. ಹೌದು. ಚಿಕ್ಕಣ್ಣ ಸರ್? ನಾವು ಮೈಸೂರು ರಾಗಿ ಮುದ್ದೆ. ಸೂಪರ್. ಬೆಣ್ಣೆ ರಾಗಿ ಮುದ್ದೆ ಕಾಂಬಿನೇಷನ್. ಅಂದ್ರೆ ಉಪಾಧ್ಯಕ್ಷ. ಹೌದು, ಬಟ್ ಮುದ್ದೆ ಯಾವಾಗ್ಲೂ ಹಂಗೆ ಇರುತ್ತೆ. ಬೆಣ್ಣೆ ಇಟ್ಟ ತಕ್ಷಣ ಪರ್ರಂ ಕರ್ಕೋಗುತ್ತೆ. ಬೇಕಲ್ವಾ ನಿಮಗೆ ತಿನ್ನಕ್ಕೆ? ಓಕೆ ಸರ್, ಎಲ್ಲ ಕಂಪ್ಲೀಟ್ ಆಗಿದೆ. 26 ಬರ್ತಾ ಇದ್ದೀರಾ, ಹೇಗೆ ಅನಿಸ್ತಾ ಇದೆ ಅಂತ? ಬೇರೆ ನಾವು ಆ್ಯಕ್ಟ್ ಮಾಡಿರೋ ಸಿನಿಮಾ ಇದ್ದರೆ ಓಕೆ. ನಮಗೆ ಎಲ್ಲ ಸಿನಿಮಾನು ಗೆಲ್ಲಬೇಕು ಅಂತ ಅನಿಸ್ತಾ ಇದ್ವಿ. ಯಾಕೆಂದರೆ ಅಲ್ಲಿ ನನ್ನ ತಿಂದಿರ್ತೀವಲ್ಲ. ಸೊ ಹಂಗಾಗಿ ಎಲ್ಲ ಸಿನಿಮಾನು ಪಾಸಿಟಿವ್ ಆಗಿ ಯೋಚನೆ ಮಾಡ್ತಿದ್ದಿದ್ದು. ಬಟ್ ಇದೇನು ಅಂದರೆ ಅದರಲ್ಲಿ ಜಾಸ್ತಿ ಟೆನ್ಷನ್ ಇರ್ತಿರ್ಲಿಲ್ಲ. ಇದರಲ್ಲಿ ಜವಾಬ್ದಾರಿ ಇರೋದ್ರಿಂದ, ಆಮೇಲೆ ಮೊದಲನೇ ಹೆಜ್ಜೆ ಟೆನ್ಷನ್ನು, ಭಯ ಏನು. ಓಕೆ, ಸಿನಿಮಾ ತುಂಬ ಚೆನ್ನಾಗಿ ಮಾಡಿದ್ದೀವಿ, ಅದು ನೋ ಡೌಟ್. ಆದರೂ ಎಲ್ಲೋ ಒಂದು ಕಡೆ ಆ ಟೆನ್ಷನ್ನು ಅದು ಇದ್ದೇ ಇರುತ್ತೆ. ಆಮೇಲೆ ಒಳ್ಳೆ ಸಿನಿಮಾಗಳನ್ನ ಇದುವರೆಗೂ ಕನ್ನಡಿಗರು ಕೈ ಬಿಟ್ಟರೆ ಇತಿಹಾಸನೇ ಇಲ್ಲ. ಈಗ ನಮ್ಮ ಒಂದಷ್ಟು ವರ್ಷದ ಅನುಭವ ನಾವು ಎಲ್ಲ ನೋಡಿದಾಗ ಚೆನ್ನಾಗಿದೆ ಅಂದರೆ 100%. ಏನು ಪ್ರಮೋಷನ್ ಇಲ್ದಿರು ಮೌಟ್ ಹಾಕಿಂದನೂ ಎಷ್ಟೋ ಸಿನಿಮಾ ತುಂಬ ದೊಡ್ಡದಾಗಿ ಗೆದ್ದಿದ್ದಾವೆ. ಸೊ ಹಂಗಾಗಿ ಇದಕ್ಕೆ 100% ಕೈ ಹಿಡಿತಾರೆ ಅನ್ನೋ ನಂಬಿಕೆ ಇದೆ. January 26 ಈ ಚಿತ್ರ ಬಿಡುಗಡೆ ಆಗ್ತಿದೆ. ತುಂಬ ಕಷ್ಟಪಟ್ಟು ಇಷ್ಟಪಟ್ಟು ಮಾಡಿದ್ದೀವಿ. ಯಾಕೆಂದರೆ ಇದನ್ನು ಕೈ ಹಿಡಿತಾರೆ ನಮ್ಮ ಕನ್ನಡ ಜನ ಅನ್ನೋದಕ್ಕೆ ತುಂಬ ಎಕ್ಸಾಂಪಲ್ಗಳು ಇದೆ. ಯಾಕೆಂದರೆ ನಾವು ಏನೇ ಒಂದು ಬಿಟ್ಟರು ಎಲ್ಲನೂ ತುಂಬ ಚೆನ್ನಾಗಿ ರೀಚ್ ಆಗ್ತಿದೆ. ಎಲ್ಲನೂ ಒಳ್ಳೆ ರೆಸ್ಪಾನ್ಸ್ ಕೊಡ್ತಿದ್ದಾರೆ. ಈಗೇನು ಹಿಂಗೆ ಉಪಾಧ್ಯಕ್ಷದ ಯಾವುದೋ ಒಂದು ಕಂಟೆಂಟ್ ಬಿಟ್ಟು ಏನೋ ಇರುತ್ತೆ ನೋಡೋಣ ಇರುಗುರು ಅಂತ ನೋಡ್ತಾರೆ. ಅದರಿಂದ ನಮಗೆ ಒಂದು ಧೈರ್ಯ ಜಾಸ್ತಿ ಆಗುತ್ತೆ.
ಈಗ ನಮ್ಮದು ಒಂದು ಸಾಂಗು ಮೆಲೋಡಿ ಸಾಂಗು ಒಬ್ಬ ಕಮಿಡಿಯನ್ ಸಾಂಗೇ ಅಲ್ಲ ಆ್ಯಕ್ಚುಲಿ ನೋಡೋಕೆ ಹೋದರೆ ಅದು ಒಂದು ರೊಮ್ಯಾಂಟಿಕ್ ಹೀರೋಗೆ ಲವರ್ ಬಾಯ್ಗೆ ಸಿಗೋಂಥ ಸಾಂಗು ಆ ಲೆವೆಲ್ಗೆ ಕೊಟ್ಟರು ಅರ್ಜುನ್ ಜನ್ಯ ಅವರು, ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು. ಅದು ಹತ್ತತ್ರ ನಮಗೆ ಈಗ ಆಲ್ರೆಡಿ 7 ಮಿಲಿಯನ್ ದಾಟಿದೆ. ಅದಕ್ಕೆ 1 ರೂಪಾಯಿನೂ ಖರ್ಚು ಮಾಡಿಲ್ಲ ನಾವು. ರೀಲ್ಸು 4 ಲಕ್ಷ ಜನ ಮಾಡಿದ್ದಾರೆ ಆ ಸಾಂಗ್ನ ಇಷ್ಟಪಟ್ಟು. ಸೊ ಅದು ಆಮೇಲೆ ಇನ್ನೊಂದು ಸಾಂಗ್ ಬಂದರೆ ಅದ್ರದ್ದು ಡ್ಯಾನ್ಸ್ದು ತುಂಬ ಅಪ್ರಿಷಿಯೇಟ್ ಮಾಡಿದ್ರು. ಇನ್ನು ಮೊದಲನೇ ಸಾಂಗ್ ಅದೊಂದು ಪಕ್ಕ ಅದು ತುಂಬ ಜನ ಹಂಗೆ ಅಂದರು. ಸೊ ದೊಡ್ಡ ಕಾಂಪ್ಲಿಮೆಂಟ್ ಅದು, ಫಸ್ಟ್ ಟೈಮ್ ಡ್ಯಾನ್ಸ್ ಮಾಡಿ ಹಂಗೆ ಅಂದರು ಅಂದರೆ ಅದು ಖುಷಿ ಪಡೋ ವಿಷಯ. ಇನ್ನು ಫಸ್ಟ್ ಸಾಂಗ್ ಬಂದರೆ ಅದೊಂದು ಪಕ್ಕ ಎಲ್ಲರೂ ಫ್ಯಾನ್ಸ್ಗೂ ಮಜಾ ಕೊಡೋಕ್ಕೆ ಮಾಡಿದ್ದು ಆ ಸಾಂಗ್ನ. ನಮ್ಮ ಸ್ಯಾಂಡಲ್ವುಡ್ ಸ್ಟಾರ್ಸ್ಗಳಿಗೆ ಫ್ಯಾನ್ಸ್ಗೆ ಮಜಾ ಕೊಡೋಕೆ ಮಾಡಿದ್ದು, ಅದಕ್ಕೂ ಒಳ್ಳೆ ರೆಸ್ಪಾನ್ಸು. ಹಂಗೆಲ್ಲದಕ್ಕೂ ಒಂದು ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ. ಜನವರಿ 26ಕ್ಕೆ ಅದೇ ಒಂದು ರೆಸ್ಪಾನ್ಸ್ ಖಂಡಿತ ನಮಗೆ ಆಶೀರ್ವಾದ ಮಾಡ್ತಾರೆ ಅನ್ನೋ ನಂಬಿಕೆಯಲ್ಲಂತೂ ನಾನಿದ್ದೀನಿ. ಈ ಸಿನಿಮಾದಲ್ಲಿ ಎಷ್ಟು ಹಿರಿಯ ಕಲಾವಿದರಿದ್ದಾರಲ್ಲ ಅಷ್ಟೇ ಫಸ್ಟ್ ತುಂಬ ಇದೆ. ಅಂದರೆ ನಾನಿರ್ಬೋದು, ಕೋರಿಯೋಗ್ರಾಫರ್ ಇರ್ಬೋದು, ಆಮೇಲೆ ಸರ್ ಆ್ಯಸ್ ಅ ಹೀರೋ ಇರ್ಬೋದು. ಸೊ ಅದು ನನ್ನ ಫಸ್ಟ್ ಡೆಬ್ಯೂ ಆಗಿ ನಾನು ಮಾಡ್ತಾ ಇರೋದಕ್ಕೆ, ಆಮೇಲೆ ಈ ಪಾತ್ರ ನನಗೆ ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್. ಆಮೇಲೆ ನನಗೊಂದು ಪುಷ್ ಸಿಗುತ್ತೆ ನನ್ನ ಇಂಡಸ್ಟ್ರಿಯಲ್ಲಿ ಅಂತ ನನಗನ್ಸುತ್ತೆ. ಅದ್ರ ಜೊತೆಗೆ ಎಂಟರ್ಟೈನ್ಮೆಂಟ್ 100% ಎಂಟರ್ಟೈನ್ಮೆಂಟ್. ಅದರಲ್ಲಿ ಏನೂ ಲೈಕ್ ಪೈಸಾ ವಸೂಲಾಗುತ್ತೆ ಸಿನಿಮಾ ನೋಡಿದ್ರೆ ನೀವು. ನಾನು ನೋಡಿ ಯಾರ್ಯಾರು ನೋಡಿದ್ದಾರೆ, ಆಮೇಲೆ ನಾವು ಆ್ಯಕ್ಟ್ ಮಾಡಿದ್ರೆ ಯೂಶ್ವಲಿ ಅದು ನಮಗೆ ಗೊತ್ತಾಗುತ್ತೆ ಅದ್ರ ಗ್ರಿಪ್ಪು. ಸೊ ನಿಮಗೆ ಏನೋ ಸ್ಟ್ರೆಸ್ ಇರ್ಬೋದು, ಲೈಫಲ್ಲಿ ಏನೇ ಪ್ರಾಬ್ಲಮ್ಸ್ ಇರ್ಬೋದು, ಈ ಸಿನಿಮಾನ 2.5 ತಾಸು ನೀವು ಆರಾಮಾಗಿ ನೋಡಿದ್ರೆ ಸಿಕ್ಕಾಪಟ್ಟೆ ಎಂಟರ್ಟೈನ್ಮೆಂಟ್ ಸಿಗುತ್ತೆ. ನೀವು ಫ್ಯಾಮಿಲಿ ಸಮೇತ ನೋಡ್ಬೋದು ಈ ಸಿನಿಮಾನ. ಕಾಮಿಡಿ ಅನ್ನೋದು ಇವಾಗ ತುಂಬ ಕಮ್ಮಿ ಆಗೋಗಿದೆ, ಈಗ ತುಂಬ ಕಂಟೆಂಟ್ ಆ ಥರ. ಬಟ್ ಇದು ಕಂಪ್ಲೀಟ್ ಕಾಮಿಡಿ ಅಂತ ಸಿನಿಮಾ. ನೀವು ಎಲ್ಲ ಜನರು ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತೀರಾ. ಸೊ ಜನವರಿ 26ಕ್ಕೆ ತಪ್ಪದೆ ಉಪಾಧ್ಯಕ್ಷ ಸಿನಿಮಾ ಚಿತ್ರಮಂದಿರಕ್ಕೆ ಹೋಗಿ ನೋಡಿ ಅಂತ ಕೇಳ್ಕೊತಾ ಇದ್ದೀನಿ. ನಿಮ್ಮ ತಂದೆಯವರು ಸಿನಿಮಾ ನೋಡಿದ್ರು ಅಂತ ಹೇಳಿದ್ರಲ್ಲ, ಏನಂದ್ರು ಬಂದು ನಿಮ್ಮ ಹತ್ರ? ನಮ್ಮಪ್ಪ ಜಾಸ್ತಿ ಮಾತಾಡಲ್ಲ, ಸಿಕ್ಕಾಪಟ್ಟೆ ಕಮ್ಮಿ ಮಾತು. ಅಂದ್ರೆ ಬಿಟ್ರಲ್ವ ಪಾಪ ಮಾತಾಡಕ್ಕೆ? ಅಲ್ಲ ಮಾತಾಡಕ್ ಬಿಟ್ರಲ್ವ ಸರ್, ಇವರೇ ಮಾತಾಡ್ತಿರ್ತಾರೆ. ಮಾತಾಡಲ್ಲ ಅಂತೀರಾ, ಇವಳೇ ಮಾತಾಡ್ತಾಳೆ ಅಂತೀರಾ. ನನ್ನ ಜೊತೆ ನಾನು ಹೇಳಿದ್ ಮನೆಯವ್ರ ಜೊತೆ ಇಲ್ಲ ಅಂದ್ರೆ ಮಾತಾಡ್ತೀರಾ? ಅಂದ್ರೆ ನಮ್ಮಪ್ಪ ನಾನು ಇವಾಗ ಒಂದು ಸೀರಿಯಲ್ ಸ್ಟಾರ್ಟ್ ಆದ್ಮೇಲೆ ತುಂಬಾ ಜನ ಆಕ್ಟಿಂಗ್ ಚೆನ್ನಾಗಿ ಮಾಡ್ತಾಳೆ ಅಂತ ಹೇಳಿದಾಗ ಅಂದ್ರೆ ಜಾಸ್ತಿ ರೆಸ್ಪಾಂಡ್ ಮಾಡ್ತಿರ. ಬಟ್ ಅವ್ರ ಸಿನಿಮಾ ನೋಡಿ ಬಂದಾದ್ಮೇಲೆ ಅವ್ರ ಮುಖದಲ್ಲಿ ತುಂಬಾ ಖುಷಿ ನೋಡಿದೆ ನಾನು. ಅಂದ್ರೆ ತುಂಬಾ ದಿನದಾದ್ಮೇಲೆ ಅವ್ರು ಅಷ್ಟೊಂದು ಖುಷಿಯಾಗಿದ್ದು ನೋಡಿದೆ. ಆಮೇಲಿಂದ ಅವ್ರು ನನಗೆ ನೀಟಾಗಿ ರಿವ್ಯೂ ಕೊಟ್ಟರು, ಹೇಗಿದೆ ಸಿನಿಮಾ. ಸೊ ಆ ರಿವ್ಯೂ ಕೇಳಿ, ನಾನು ರಿವ್ಯೂ ಹೇಳಲ್ಲ, ಜನ ನೋಡ್ಬೇಕು ಅದನ್ನ. ನನ್ಗೆ ಆ ರಿವ್ಯೂ ಕೇಳಿ 1-2 ದಿನ ಸಖತ್ ಖುಷಿಯಾಗಿದೆ. ಇವ್ರ ತಂದೆದು ಒಂದು ನೆನೆಸ್ಕೊಂಡು ಅದು ನನಗೂ ಖುಷಿ ಆಯಿತು. ಏನಂದರೆ ಈಗ ಒಂದು ಸಿನಿಮಾ ನೋಡಿ ನಾವು ಆಚೆ ಬಂದ್ರೂ ಅದಾದಮೇಲೆ ಒಂದು 2 ಡೇಸ್ ಆದಮೇಲೆ ಯಾವುದೋ ಒಂದು ಸೀನ್ನ ನೆನೆಸ್ಕೊಂಡು ನಾವು ನಗ್ತಿರ್ತೀವಿ ಅಂದಾಗ, ಯಾಕೆಂದರೆ ಅವ್ರು ಫಸ್ಟ್ ಟೈಮ್ ನೋಡಿದ್ದು, ಅವ್ರು ಶೂಟಿಂಗಿಗೂ ಬರ್ತಿದ್ರು, ಬಂದರೆ ಅವ್ರು ತಲೆನೂ ಕೆಡ್ಸ್ಕೊತಿರ್ಲಿಲ್ಲ, ಎಲ್ಲೋ ಸೈಡಲ್ಲಿ ಕೂತಿರೋರು. ಸೊ ಅವ್ರಿಗೆ ಏನಾಗಿದೆ ಏನೂ 5 ಪೈಸದ್ದು ಗೊತ್ತಿಲ್ಲ. ಅವ್ರು ನೋಡಾದ್ಮೇಲೆ ನೋಡಿ ಒಂದು 3-4 ದಿನ ಆದ್ಮೇಲೆ ಈ ಸೀನ್ ಚೆನ್ನಾಗಿತ್ತು, ಇದು ಚೆನ್ನಾಗಿತ್ತು ನೆನ್ಸ್ಕೊಂಡು ನಗ್ತಿದ್ರಲ್ಲ ಅವಾಗ ಕೇಳ್ತಿದ್ದೆ ಏನ್ ಸೀನ್ ಅಂತ. ಸೊ ನಾನ್ ಶೂಟಿಂಗ್ ಮಾಡಿದ್ದೆ ಅನ್ಸ್ಕೊತಾ ಇದೆ. ಸೊ ಪ್ರತಿ ಒಂದ್ ಸೀನ್ ಜ್ಞಾಪಕ ಮಾಡ್ಕೋತಾ ಇದ್ರು, ಇದು ಚೆನ್ನಾಗಿದೆ, ಅದು ಚೆನ್ನಾಗಿದೆ ಎಲಿಮೆಂಟ್ ಸಿನಿಮಾದಲ್ಲಿ. ಸೊ ಹಂಗಾಗಿ ಎವ್ರಿ ಸೀನ್ ನಾವು 100% ಮಜಾ ಕೊಟ್ಟಿದ್ದೀವಿ. ನಾನಂತೂ ಕುತೂಹಲದಿಂದ ಕಾಯ್ತೀನಿ. ಯಾಕೆಂದರೆ ಒಬ್ಬರು ಗಾರೆ ಕೆಲಸ ಮಾಡ್ತಿದ್ದರು ಒಂದು ಹೀರೋ ಆಗೋದು ಅಂತಂದರೆ ಅದೂ ಸುಮ್ಮನೆ ಆಗೋದಲ್ಲ. ಏನೋ ಒಂದು ಬಂದು ಏನೋ ಫಸ್ಟ್ನೇ ಸಿನಿಮಾಗೆ ಯಾರೋ ಬಂದು ಹೀರೋ ಮಾಡಿರು ಅಂತಲ್ಲ, ಅವರ ಶ್ರಮದಿಂದ ಇಲ್ಲಿ ತನಕ ಬಂದು ಹೀರೋ ಆಗ್ತಿರೋ ಸಿನಿಮಾದಲ್ಲಿ ನಾನು ಒಂದು ಪಾತ್ರ ಮಾಡಿದ್ದೀನಿ, ಅದರೊಂದು ಭಾಗ ಅಂತ ಹೇಳೋಕ್ಕೆ ತುಂಬ ಹೆಮ್ಮೆ ಆಗುತ್ತೆ, ತುಂಬ ಖುಷಿ ಇದೆ. ನಾನಂತೂ ಸುಮಾರು ಕಡೆ ಹೇಳಿದ್ದೀನಿ ಇದನ್ನು ಈ ಸಿನಿಮಾನ ಫಸ್ಟ್ ಡೇ ಯಾವ ಥರ ನೋಡ್ತೀನಿ ಅಂದರೆ ಕಡರಲ್ಲಂತೂ ಹಬ್ಬ ಮಾಡಾಕ್ತೀವಿ. ಯಾಕೆ ಅಂತಂದರೆ ಭಾಳ ಕಾಯ್ತಿದ್ದೀವಿ ನಾವು ಅಣ್ಣಗೋಸ್ಕರ. ಹೀರೋ ಆಗಿ ಬರೋದು ನೋಡೋದಕ್ಕೇನೆ ನನಗೊಂದು ಕುತೂಹಲ ಇದೆ. ಅವ್ರು ನಡೆದು ಬಂದಿರೋ ದಾರಿ ಆಗಿರ್ಬೋದು, ನಮ್ಮ ದಾರಿ ಆಗಿರ್ಬೋದು, ಎರಡೂ ಒಂದೇ ಇರೋದ್ರಿಂದ ತುಂಬ ಕಾಯ್ತಿದ್ದೀನಿ. ಆಮೇಲೆ ತುಂಬ ಖುಷಿ ಇದೆ. ಆಮೇಲೆ ತುಂಬ ನಮಗೆ ಒಳ್ಳೊಳ್ಳೆ ವಿಷಯಗಳನ್ನು ಹೇಳಿದ್ದಾರೆ ಅಣ್ಣ. ಹಂಗಾಗ್ಬಿಟ್ಟು ಇಂಥ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ಉಮಾಪತಿ ಸರ್ಗೆ, ಚಿಕ್ಕಣ್ಣ ಸರ್ಗೆ, ಅಣ್ಣಂಗೆ, ಆಮೇಲೆ ಅನಿಲ್ ಸರ್ಗೆ, ಇಡೀ ತಂಡಕ್ಕೆ ಥ್ಯಾಂಕ್ಸ್ ಹೇಳ್ತೀನಿ. ಆಮೇಲೆ ಈಗ ಧರ್ಮಣ್ಣ ಹೇಳಿದ ತಕ್ಷಣ ಇನ್ನೊಂದು ನೆನಪಾಯ್ತು ನನಗೆ. ಈ ಗರ ಕೆಲಸ ಅಂದಾಗ ನಾವಿಲ್ಲಿ ಕೂತಿರೋ 4 ಜನನೂ ಗರ ಕೆಲಸದವ್ರೆ, ಇನ್ಕ್ಲೂಡಿಂಗ್ ನಮ್ಮ ಪ್ರೊಡ್ಯೂಸರ್, ಅವರು ಜಲ್ಲಿ ಹೊಡಿಯೋರು, ಇವರು ಕಾಂಟ್ರಾಕ್ಟ್ರು. ಧರ್ಮಣ್ಣನು ಗರ ಕೆಲಸ ಮಾಡೋರೆ, ನಾನು ಗರ ಕೆಲಸ ಮಾಡಿದ್ದೀನಿ, ಇವ್ರು ಸಿವಿಲ್ ಇಂಜಿನಿಯರ್ ಗರ ಕೆಲಸದವ್ರೆ.
ಇನ್ನೇನ್ ಮಾಡ್ತಾರೆ ಅವ್ರು? ಹೇಳಬೇಕಲ್ಲ ಇಂಜಿನಿಯರ್ ಇನ್ನೇನ್ ಮಾಡೋದು? ಅದೇ ಕೆಲ್ಸ ಅವ್ರ್ದು. ಅವ್ರ ಪ್ಲಾನ್ ಹಾಕೋದೇ ಕನ್ಸ್ಟ್ರಕ್ಷನ್ಗೆ ತಾನೆ. ಸೊ ನಾವು ನಮ್ಮ ಸಂಬಂಧಿಕರೇ ಹೌದು, ಪ್ರಾಕ್ಟಿಕಲ್ ಆಗಿ ಅವ್ರು ಮಾಡ್ಲೇಬೇಕನ್ನ. ಸ್ವಲ್ಪ ಕೂತಿರೋರು ನೋಡ್ರಿ ಎಲ್ಲನೂ ಒಂದು ಅದ್ಭುತ ಬಿಲ್ಡಿಂಗ್ ಕಟ್ಟಿದ್ದೀರಿ. ಖಂಡಿತವಾಗಿ 100% ಅದ್ಭುತವಾದ ಬಿಲ್ಡಿಂಗ್ ಕಟ್ಟಿದೀವಿ, ಅರಮನೆನೇ ಕಟ್ಟಿದೀವಿ ಅಂತ ಹೇಳ್ಬೋದು ಏನಣ್ಣ, ಕರೆಕ್ಟಾ? ಖಂಡಿತ. 26ನೇ ತಾರೀಕು ನಿಲ್ಲಿಸುವಂತ ಜವಾಬ್ದಾರಿ ನಮ್ಮ ವೀಕ್ಷಕರ ಮೇಲೆ. ದಯವಿಟ್ಟು ಜನವರಿ ಗಣರಾಜ್ಯೋತ್ಸವ ದಿನ ಮತ್ತೆ ರಿಕ್ವೆಸ್ಟ್ ಮಾಡ್ಕೊಡ್ತೀನಿ, ಚಿತ್ರಮಂದಿರಕ್ಕೆ ಬಂದು ನಮ್ಮ ಉಪಾಧ್ಯಕ್ಷ ಸಿಲ್ನ ಗೆಲ್ಲಿಸ್ಕೊಡ್ಬೇಕು. ಗೆಲ್ಲಿಸ್ತಾರೆ ಬಿಡೋಣ ಖಂಡಿತ ಒಳ್ಳೆ 100%. ಕೈ ಹಿಡ್ದೇ ಇರ್ತಾರೆ. ಹಾಗಾಗಿ ಗಣರಾಜ್ಯೋತ್ಸವ ಮರಿಬೇಡಿ, 26ನೇ ತಾರೀಕು ನಾವೆಲ್ಲ ವೆಯ್ಟ್ ಮಾಡ್ತಿದ್ವಿ ನಿಮಗೋಸ್ಕರ. ಬನ್ನಿ, ಎಂದಿನಂತೆ ನಿಮ್ಮ ಪ್ರೀತಿ ಪ್ರೋತ್ಸಾಹ ಉಪಾಧ್ಯಕ್ಷನ ಮೇಲೆ ಅಣ್ಣವ್ರ ಮೇಲೆ ಇರಲಿ ಅಂತ ಮತ್ತೆ ಎಲ್ಲರಲ್ಲೂ ವಿನಮ್ರ ಮನವಿ ಮಾಡ್ಕೊತೀನಿ. ಓಕೆ, ನಮಸ್ಕಾರ. 26 ಉಪಾಧ್ಯಕ್ಷ ತೆರೆ ಮೇಲೆ ಬರ್ತಿದೆ. ನಮ್ಮ ಚಿಕ್ಕಣ್ಣವರು ಮೊದಲನೇ ಬಾರಿ ಹೀರೋ ಆಗಿ ಬರ್ತಿದ್ದಾರೆ ತೆರೆ ಮೇಲೆ. ನೀವು ಕೂಡ ನೋಡಿ, ಕನ್ನಡ ಚಿತ್ರ ನೋಡಿಸಿ, ಕನ್ನಡ ಚಿತ್ರ ಬೆಳೆಸಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು.